ಎಲ್ಲರಿಗೂ ನಮಸ್ಕಾರ. ಇವತ್ತು ಅತ್ಯಂತ ಸುಲಭವಾಗಿರ್ತಕ್ಕಂಥ ಒಂದು ವಿಚಾರ, ಆದರೆ ಇದು ನಾನು ಹೇಳೋ ರೀತಿ ಬೇರೆ ಇರುತ್ತೆ. ಆದ್ದರಿಂದ ವೈಜ್ಞಾನಿಕವಾಗಿ ಇದನ್ನು ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೂರ್ಯನ ಶಕ್ತಿ ಅಥವಾ ಸೂರ್ಯನ ಬೆಳಕಿನಲ್ಲಿರ್ತಕ್ಕಂಥ ಶಕ್ತಿ ಹೇಗೆ ತುಳಸಿ ಎಲೆಯಲ್ಲಿ ಔಷಧಿಯಾಗುತ್ತೆ ಅಂತ. ಅಂದರೆ ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ನಾನು ಸ್ವಲ್ಪ ಬೇರೆ ರೀತಿಯಾಗಿ ಇವತ್ತು ಹೇಳ್ತಾ ಇದ್ದೀನಿ. ಎಡಗಡೆ ಚಿತ್ರದಲ್ಲಿ ಸೂರ್ಯನನ್ನು ತೋರಿಸಿದ್ದೀನಿ, ಮತ್ತು ಒಂದು ಎಲೆ, ಅದು ತುಳಸಿ ಎಲೆ. ಹೇಗೆ ಆಗುತ್ತೆ ಅನ್ನೋದನ್ನು ಮುಂದೆ ನೋಡೋಣ. ಎಲ್ಲರಿಗೂ ಗೊತ್ತಿರುವ ಹಾಗೆ ಸೂರ್ಯನ ಬೆಳಕು ಎಲೆಗಳ ಮೇಲೆ ಬಿದ್ದಾಗ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಥವಾ ಫೋಟೋಸಿನ್ಸ್ ಅಂತ ಒಂದು ಕ್ರಿಯೆ ಆಗುತ್ತೆ. ಆಗ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಸಕ್ಕರೆ ಪಿಷ್ಟಗಳನ್ನು ಮಾಡುತ್ತೆ. ಆ ಸಕ್ಕರೆ ಪಿಷ್ಟಗಳು ಬೇರೆ ರೀತಿಯಾಗಿ ಪರಿವರ್ತನೆ ಆಗ್ಬೋದು. ಕೆಲವು ಎಲೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಪರಿವರ್ತನೆ ಆಗುತ್ತೆ. ತುಳಸಿಯಲ್ಲಿ ಆಗ್ತಕ್ಕಂಥದ್ದೇ ಬೇರೆ. ಅಂದರೆ ಸೂರ್ಯಶಕ್ತಿ ಆಹಾರ ಆಗೋದೇ ಅಷ್ಟೇ ಅಲ್ಲ, ಅದು ಪ್ರಕೃತಿಯಲ್ಲಿ ಔಷಧಿಯಾಗಿ ರೂಪಾಂತರಗೊಳ್ಳುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ತುಳಸಿ. ಅದೇ ರೀತಿ ಬೇರೆ ಬೇರೆ ಸಸ್ಯಗಳಲ್ಲೂ ಬೇರೆ ಬೇರೆ ರೀತಿಯಾಗಿ ಸೂರ್ಯಶಕ್ತಿ ಬದಲಾವಣೆ ಆಗುತ್ತೆ. ಇಲ್ಲಿ ನಾನು ತೋರಿಸಿರುವ ಚಿತ್ರ ಎಲ್ಲರ ಮನೆಯಲ್ಲೂ ಇರ್ತಕ್ಕಂಥ ಚಿತ್ರ. ಅದು ಏನು ಅಂತ ನಾನು ಹೇಳಬೇಕಾಗಿಲ್ಲ, ಆದರೆ ಇಲ್ಲಿ ವಿಜ್ಞಾನದ ಪಾಠ ಆದ್ದರಿಂದ ಹೇಳ್ತಾ ಇದ್ದೀನಿ. ಅದು ತುಳಸಿ ಸಸ್ಯ, ಹೋಲಿ ಬೇಸಿಲ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ಅದಕ್ಕೆ ಬಟಾನಿಕಲ್ ನೇಮ್ ಹೇಳಬೇಕು ಅಂದರೆ ಆಸಿಮಮ್ ಟೆನ್ಯುಫ್ಲೋರಮ್ ಅಂತ ಕರೀತಾರೆ. ಇದು ಪುದೀನ ಸೊಪ್ಪಿನ ಕುಟುಂಬಕ್ಕೆ ಸೇರಿರತಕ್ಕಂಥ ಸಸ್ಯ. ಭಾರತದಲ್ಲಿ ಇದು ಒಂದು ಪವಿತ್ರ ಔಷಧೀಯ ಸಸ್ಯ. ಎಲ್ಲರ ಮನೆಗಳ ಮುಂದೆ, ಅಂದರೆ ಸಾಮಾನ್ಯವಾಗಿ ಹಿಂದೂ ಮನೆಗಳ ಮುಂದೆ ಮತ್ತು ದೇವಾಲಯಗಳಲ್ಲಿ ಇದನ್ನು ಬೆಳೆಸ್ತಾರೆ. ಗಿಡ ಸುಮಾರು 30 ಸೆಂಟಿಮೀಟರಿಂದ 100 ಸುಮಾರು 3 ಅಡಿ ತನಕ ಬೆಳಿಬಹುದು. ಈ ನಮ್ಮ ಮನೆಯಲ್ಲಿರ್ತಕ್ಕಂಥ ಗಿಡದ ಚಿತ್ರ ಇದು ಸುಮಾರು 3 ಅಡಿ ಎತ್ತರ ಇದೆ. ತುಳಸಿ ಎಲೆಯ ರುಚಿಯನ್ನು ಅನೇಕ ಜನ ನೋಡಿದ್ದೀರಾ, ಆದರೆ ತುಳಸಿ ಎಲೆಯ ಹತ್ತಿರ ಹೋಗಿ ಅದು ಹೇಗಿರುತ್ತೆ ಅಂತ ನೋಡಿರೋದಿಲ್ಲ. ಆದ್ದರಿಂದ ಎಲೆಯ ರಚನೆ ಹೇಳ್ತಾ ಇದ್ದೀನಿ. ಎಲೆಗಳು ಗಿಡದಲ್ಲಿ ಆಪೋಸಿಟ್, ಒಂದಕ್ಕೆ ಒಂದು ಎದುರು ಬದುರಾಗಿ ಬೆಳೀತಾ ಇರುತ್ತೆ. ಅಂಚುಗಳು ನೋಡಿದಿರಲ್ಲ, ಸಣ್ಣ ಹಲ್ಲಿನಂತೆ ಕಾಣಿಸ್ತಾ ಇರುತ್ತೆ. ಎಲೆಯನ್ನು ತೆಗೆದು ಮೂಸ್ ನೋಡಿದರೆ ಒಳ್ಳೆ ಒಂದು ಸುಗಂಧವಾಗಿ ವಾಸನೆ ಬರ್ತಿರುತ್ತೆ. ತುಳಸಿದೇ ಒಂದು ರೀತಿಯಾದ ವಾಸನೆ ಇರುತ್ತೆ. ಹಸಿರು ಅಥವಾ ನೇರಳೆ ಬಣ್ಣದ ಎಲೆಗಳಿರುತ್ತೆ. ಇದು ಕೆಮ್ಮು, ಶೀತ, ಜ್ವರ ಬಂದಾಗ ತುಳಸಿಯನ್ನು ತಿನ್ನು ಅಂತ ಹೇಳಿ ತಿನ್ನಿಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ತುಳಸಿಯ ಟೀ ಬಂದಿದೆ. ಅಂದರೆ ತುಳಸಿಯಲ್ಲಿ ರೋಗ ನಿರೋಧಕ ವ್ಯವಸ್ಥೆ ತುಂಬ ಇದೆ ಅಂತ ಆಯಿತು. ಜೇನುನೊಣ ಮತ್ತು ಚಿಟ್ಟುಗಳನ್ನು ಈ ಸಸ್ಯ ಆಕರ್ಷಣೆ ಮಾಡುತ್ತೆ. ಇದು ಬಹುವಾರ್ಷಿಕ. ಒಂದು ಸಾರಿ ತುಳಸಿ ಗಿಡವನ್ನು ಹಾಕಿದರೆ ಅನೇಕ ವರ್ಷಗಳ ಕಾಲ ತುಳಸಿ ಬಾಳಿಕೆ ಬರುತ್ತೆ. ತುಳಸಿಯ ಜೀವನ ಚರಿತ್ರೆಯನ್ನ ನಾನು ಈ 5 ಚಿತ್ರಗಳ ಮೂಲಕ ತೋರಿಸ್ತಾ ಇದ್ದೀನಿ. ಈ ಚಿತ್ರಗಳು ನಾನು ನನ್ನ ಮೊಬೈಲ್ನಿಂದ ನಮ್ಮ ಮನೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಚಿತ್ರಗಳು. ಬೀಜ ಅಂತ ತೋರಿಸಿದ್ದೀನಿ, ಅದು ತುಳಸಿಯ ಬೀಜ. ಒಂದು 2-3 ಸಣ್ಣ ಸಣ್ಣ ಬೀಜದ ಕೊಂಬೆಗಳಿವೆ. ಒಂದೊಂದರ ಸಹಿತ ಸುಮಾರು 60ರಿಂದ 70 ಬೀಜಗಳಿರುತ್ತೆ. ಆ ಒಂದು ಬೀಜ ಭೂಮಿಯ ಮೇಲೆ ಬಿದ್ದಾಗ ಸಣ್ಣ ಸಸ್ಯಾಗಿ ಪರಿವರ್ತನೆ ಆಗುತ್ತೆ. ಮೊಳಕೆ ಅಂತ ತೋರಿಸಿದ್ದೀನಿ ನೋಡಿ, ಅದು. ಮೂರನೇದು, ಸ್ವಲ್ಪ ಗಿಡ ಬೆಳೆದ ಮೇಲೆ ಸುಮಾರು ಒಂದು 2 ತಿಂಗಳಾದ್ಮೇಲೆ ಹೂ ಬಿಡುತ್ತೆ. ಹೂವು ನೀಲಿ ಬಣ್ಣದಲ್ಲಿದೆ ನೋಡಿ, ಅದು ತೋರಿಸಿದ್ದೀನಿ. ಡೀಟೇಲ್ಸ್ ಏನು ಬೇಕಾಗಿಲ್ಲ, ಇಲ್ಲಿ ಹೂ ಬಿಡುತ್ತೆ. ಪಕ್ಕದಲ್ಲಿ ತುಳಸಿ ಗಿಡಗಳು. ಅಂದರೆ ಒಂದು ಗಿಡ ಹಾಕಿದರೆ ಆ ಗಿಡದ ಬೀಜಗಳು ಬಿದ್ದ ಕಡೆ ಎಲ್ಲ
ಸರಿಯಾದ ಮಣ್ಣು ಇದ್ರೆ ಸಣ್ಣ ಸಣ್ಣ ಸಸಿಗಳು ಬರುತ್ತೆ. ನಮ್ಮನೆಯಲ್ಲಿ ನೋಡಿ ಸುಮಾರು ಒಂದು 100 ತುಳಸಿ ಗಿಡ ಇದೆ. ಈ ಪಕ್ಕದಲ್ಲಿ ಇನ್ನೊಂದು ತುಳಸಿ ಗಿಡ ಹೂವು ಬಿಟ್ಟು ಅದು ಈಗ ಬೀಜ ಬಿಡೋದಕ್ಕೆ ತಯಾರಾಗಿರ್ತಕ್ಕಂಥದ್ದು. ಅಂದ್ರೆ ಒಂದು ತುಳಸಿ ಗಿಡ 100 ಬೀಜಗಳನ್ನು ಉತ್ಪತ್ತಿ ಮಾಡುತ್ತೆ, 100 ಸಸಿಗಳನ್ನು ಉತ್ಪತ್ತಿ ಮಾಡುತ್ತೆ. ತುಳಸಿ ಗಿಡದ ಕೆಲವು ಆಶ್ಚರ್ಯ ಸಂಗತಿಗಳು. ತುಳಸಿ ವಾಸನೆ ಇದೆಯಲ್ಲ, ಅದು ಕೀಟಗಳನ್ನ ತುಂಬಾ ದೂರ ಇಡಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ತುಳಸಿ ಗಿಡಗಳನ್ನು ಹಾಕ್ತಾ ಇದ್ರು, ಸೊಳ್ಳೆ ಬರೋಲ್ಲ ಅಂತ. ಎಲೆ ಒಳಗಡೆ ಯೂಜಿನಾಲ್ ಅಂತಕ್ಕಂಥ ಒಂದು ರಾಸಾಯನಿಕ ಇದೆ, ಅದು ಇದಕ್ಕೆ ವಾಸನೆ ಕೊಡ್ತಕ್ಕಂಥದ್ದು. ಔಷಧಿ ರಾಣಿ ಅಂತ ಇದನ್ನ ಆಯುರ್ವೇದದಲ್ಲಿ ಕರೀತಾರೆ. ಅಂದ್ರೆ ಆಯುರ್ವೇದ ಔಷಧಿಗಳಲ್ಲಿ ಸಾಮಾನ್ಯವಾಗಿ ತುಳಸಿ ಎಲ್ಲದರಲ್ಲೂ ಇರುತ್ತೆ. ತುಳಸಿ ಪರಿಸರವನ್ನ ಹಸಿರಾಗಿಸಿ ಪರಾಗಸ್ಪರ್ಶಕ್ಕೆ ಕೀಟಗಳನ್ನು ಆಕರ್ಷಣೆ ಮಾಡುತ್ತೆ. ಅಂದ್ರೆ ಒಂದು ತುಳಸಿ ಗಿಡವನ್ನು ಹಾಕೊಂಡ್ರೆ ಮನೆಯಲ್ಲಿ ಜಾಗ ಚೆನ್ನಾಗಿದ್ರೆ, ಮಣ್ಣು ಚೆನ್ನಾಗಿದ್ರೆ ಅನೇಕ ಸಸ್ಯಗಳು ಬೆಳೆಯುತ್ತೆ. ನಾನು ಮಂತ್ರಾಲಯದಲ್ಲಿ ನೋಡಿದ್ದೀನಿ, ತುಳಸಿಯ ಒಂದು ದೊಡ್ಡ ವನವನ್ನೇ ಇದೆ. ಅಂದ್ರೆ ಅನೇಕ ಸಾವಿರಾರು ಸಸ್ಯಗಳು ತುಳಸಿ ಗಿಡ ಬೆಳೆಸಿದ್ದಾರೆ. ನೋಡೋದಕ್ಕೆ ಎಷ್ಟೊಂದು ಲಕ್ಷಣವಾಗಿ ಕಾಣಿಸುತ್ತೆ, ಎಷ್ಟೊಂದು ಸಂತೋಷವಾಗುತ್ತೆ, ಎಷ್ಟೊಂದು ವಾಸನೆ ಇರುತ್ತೆ. ನಾನು ಒಂದು ಬೇರೆ ರೀತಿಯಾಗಿ ಹೇಳಿದೆ, ಸೂರ್ಯನ ಬೆಳಕಿನಿಂದ ತುಳಸಿಯಲ್ಲಿ ಔಷಧಿ ಆಗೋದು ಹೇಗೆ ಅಂತ. ಅಂದ್ರೆ ಸಾಮಾನ್ಯವಾಗ್ತಕ್ಕಂಥ ಎಲ್ಲ ಸಸ್ಯಗಳು ಆಗುವ ಹಾಗೆ ಇದರಲ್ಲೂ ಸಹಿತ ಸೂರ್ಯನ ಬೆಳಕು, ಗಾಳಿಯಲ್ಲಿರುವ ಇಂಗಾಲದ ಡೈಆಕ್ಸೈಡು, ಮಣ್ಣಿನಿಂದ ಬರ್ತಕ್ಕಂಥ ನೀರು, ಅದರತಕ್ಕಂಥ ಮಿನರಲ್ಸು ಎಲ್ಲ ಸೇರ್ಕೊಂಡು ಸೂರ್ಯನ ಬೆಳಕಿನಲ್ಲಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಿಂದ ಗ್ಲೂಕೋಸ್ ಸಕ್ಕರೆ ಆಗುತ್ತೆ. ಫಸ್ಟ್ ಅದು ಪ್ರೈಮರಿ ಮೆಟಬಾಲಿಸಮ್ ಅಂತ ಕರೀತಾರೆ ಅದಕ್ಕೆ. ಆಮೇಲೆ ಅದರಲ್ಲಿ ಪಿಷ್ಟ, ಸೆಲ್ಯುಲೋಸ್, ಅಮೈನೋ ಆಮ್ಲಗಳು, ಪ್ರೋಟೀನ್ಗಳು, ಕೊಬ್ಬುಗಳು ಎಲ್ಲ ಉತ್ಪತ್ತಿಯಾಗುತ್ತೆ. ಇಷ್ಟು ಪ್ರೈಮರಿ ಚಯಾಪಚಯ ಅಥವಾ ಪ್ರೈಮರಿ ಮೆಟಬಾಲಿಸಮ್ ಅಂತ ಎಲ್ಲ ಎಲೆಗಳಲ್ಲೂ ಆಗುತ್ತೆ. ತುಳಸಿ ಗಿಡದಲ್ಲಿ ದ್ವಿತೀಯ ಚಯಾಪಚಯ ಅಂದ್ರೆ ಸೆಕೆಂಡರಿ ಮೆಟಬಾಲಿಸಮ್ ಅಂತ ಆಗುತ್ತೆ. ಇದರೊಳಗಡೆ ಗ್ಲೂಕೋಸ್ ಮತ್ತು ಇತರ ಮೂಲ ಪದಾರ್ಥಗಳ ಭಾಗ ವಿಶೇಷವಾಗಿ ಬದಲಾವಣೆಯಾಗಿ ಜೈವ ರಾಸಾಯನಿಕ ಕ್ರಿಯೆಗಳ ಮೂಲಕ ಔಷಧೀಯ ಜೈವಾಣುಗಳಾಗ್ಬಿಡುತ್ತೆ. ಅಂದ್ರೆ ಪಿಷ್ಟ, ಸಕ್ಕರೆ ಇವೆಲ್ಲವೂ ಸಹಿತ ಕನ್ವರ್ಟ್ ಆಗ್ಬಿಟ್ಟು ಅದು ಔಷಧೀಯ ಜೈವ ಅಣುಗಳಾಗಿ ಅಂದ್ರೆ ಮಾಲಿಕ್ಯೂಲ್ಸ್ ಆಗ್ಬಿಡುತ್ತೆ. ಮೆಡಿಸಿನಲ್ ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ನೀವು ನೋಡಿದಿರ, ಈ ತುಳಸಿ ಗಿಡವನ್ನ ಸಾಮಾನ್ಯವಾಗಿ ಯಾವ ಹಸುಗಳು ಆಗಲಿ ಅಥವಾ ಯಾವ ಪ್ರಾಣಿಗಳಾಗಲಿ ತಿನ್ನೋದಿಲ್ಲ. ಕಾರಣ ಏನೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಮನುಷ್ಯರಿಗೆ ತುಳಸಿಯ ಬಹು ಮುಖ್ಯವಾಗಿರ್ತಕ್ಕಂಥ ಒಂದು ಸಸ್ಯ. ಇದರಲ್ಲಿರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಒಂದು ವಸ್ತು ಯೂಜಿನಾಲ್ ಅಂತ. ಇದು ಬ್ಯಾಕ್ಟೀರಿಯಾ ಮತ್ತೆ ಬೇರೆಯ ಊತವನ್ನು ಕಡಿಮೆ ಮಾಡುತ್ತೆ. ಅಕಸ್ಮಾತ್ವಾಗಿ ಗಾಯವಾದರೆ ಹಿಂದಿನ ಕಾಲದಲ್ಲಿ ತುಳಸಿಯನ್ನು ತಂದು ಉಜ್ಜಿ ಬಿಡ್ತಾ ಇದ್ರು. ನನಗೆ ಜ್ಞಾಪಕ ಇದೆ, ಅನೇಕ ಸಾರಿ ತುಳಸಿ ಎಲೆಯನ್ನ ಉಜ್ಜಿ ರಸವನ್ನ ಮೈ ಮೇಲೆ, ಎಸ್ಪೆಷಲಿ ಯಾವುದಾದ್ರು ಕೀಟಗಳು ಕಚ್ಚಿದಾಗ, ಈ ಜೇನು ಕಚ್ಚಿದಾಗ ತುಳಸಿ ರಸವನ್ನು ಹಾಕ್ತಾರೆ. ಸೆಕೆಂಡರಿ ಮೆಟಬಾಲಿಸಂನಲ್ಲಿ ಇನ್ನೂ ಕೆಲವು ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ. ಅದೇನಂದ್ರೆ ಆಂಟಿ ಆಕ್ಸಿಡೆಂಟ್. ಅಂದ್ರೆ ಹೊಟ್ಟೆ ಒಳಗಿರ್ತಕ್ಕಂಥ ಯಾವುದಾದ್ರೂ ಗ್ಯಾಸ್ ಇದ್ರೆ ಆ ಗ್ಯಾಸ್ ಹೋಗೋದಕ್ಕೆ ಇದು ಅನುಕೂಲ ಮಾಡುತ್ತೆ. ತುಳಸಿಗೆ ಒಳ್ಳೆಯ ವಾಸನೆ ಇದೆ. ಅದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಲಿನಾಲೂಲ್ ಅಂತಕ್ಕಂಥ ಒಂದು ವಸ್ತು, ಅಪಿಜನಿನ್ ಅಂತಕ್ಕಂಥ ಇನ್ನೊಂದು ವಸ್ತು ಇದೆ. ಅದು ದೇಹದಲ್ಲಿರ್ತಕ್ಕಂಥ ಕೋಶಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಫ್ಲೇನಾಯ್ಡ್ಸ್ ಅಂತ ಕರೀತಾರೆ ಅದನ್ನ. ಅಂದ್ರೆ ಹೆಚ್ಚು ನಾನು ಬಯೋಕೆಮಿಸ್ಟ್ರಿ ಹೇಳ್ತಾ ಇಲ್ಲ ಇಲ್ಲಿ. ಒಟ್ಟಿನಲ್ಲಿ ತುಳಸಿಯಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಔಷಧಿಗೆ ಸಂಬಂಧಪಟ್ಟಂತ ಮಾಲಿಕ್ಯೂಲ್ಸ್ ಅಥವಾ ಅಣುಗಳು ಇದೆ ಅಂತ ಹೇಳ್ತಾ ಇದ್ದೀನಿ. ಸಮ್ಮರಿ ಹೇಳಬೇಕು ಅಂದ್ರೆ
ಸೂರ್ಯನ ಶಕ್ತಿಯಿಂದ ಆರಂಭವಾದ ಈ ತುಳಸಿಯ ಎಲೆಗಳಲ್ಲಿ ಪ್ರಯಾಣ ಎಲ್ಲಿಗೆ ಬರುತ್ತಪ್ಪ ಅಂದರೆ ಕಡೆಯಾಗಿ ಔಷಧಿಗಳ ಜೈವ ಅಣುಗಳಾಗಿ ನಿರ್ಮಾಣಗೊಳ್ಳುತ್ತೆ. ಇದಕ್ಕೆ ಪೂರ್ತಿಯಾಗಿ 6 ಚಿತ್ರಗಳನ್ನು ಕೊಟ್ಟಿದ್ದೀನಿ. ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದ್ರೆ ಅದನ್ನು ನೀವು ನೋಡಿ ಕಲ್ತ್ಕೊಳ್ಳಿ. ಈ ಒಂದು ಚಿಕ್ಕ ವಿಡಿಯೋವನ್ನು ಮಾಡೋದಕ್ಕೆ ಕಾನ್ಸೆಪ್ಟು, ಡಿಸೈನು, ವಾಯ್ಸು ನಾನು CG ನಾಗರಾಜ. ಅಕಾಡೆಮಿಕ್ ಸಪೋರ್ಟ್ ಮತ್ತು ಅಸಿಸ್ಟೆನ್ಸು ChatGPT. ಇಮೇಜಸ್ಸು ನನ್ನ ಮೊಬೈಲಿಂದ ನಮ್ಮ ಮನೆಯಲ್ಲಿ ತಗೊಂಡಿದ್ದೀನಿ. ಪ್ಲಾಂಟ್ಸ್ನೆಲ್ಲ ಬೆಳೆಸಿರ್ತಕ್ಕಂಥದ್ದು ಶ್ರೀಮತಿ ವನಜಾ ನಾಗರಾಜ್ ಅವರು, ಅವರಿಗೆ ವಂದನೆಗಳು. ಯೂಟ್ಯೂಬ್ನವ್ರಿಗೂ ಸಹಿತ ನನ್ನ ವಂದನೆಗಳು. ನನ್ನ ಚಾನಲ್ಲು @ನಾಗರಾಜ ಚಿತ್ರದುರ್ಗ 1938. ಎಲ್ಲರಿಗೂ ವಂದನೆಗಳು.